ಈ ಸಲ ಆ ಬಸವೇಶ್ವರ ಮಹಾವಿದ್ಯಾಲಯ 25 ವರ್ಷಗಳ ಪೂರ್ವಚಿತಕ್ಕಾಗಿ ಅದು ಬೆಳ್ಳಿ ಸಂಭ್ರಮ ಮಾಡಿಕೊಳ್ತಾ ಇದೆ. ಅದು ಈ ಸಲ ಪ್ರತಿಷ್ಠಾನದ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಮತ್ತೊಂದು ಸಂಸ್ಥೆಗಳಿಗೆ ಸಹಭಾಗಿಯಾಗಬಹುದು, ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ಸಹಭಾಗಿತ್ವ ಪಡಿತಾರೆ. ಈ ಸಲ ಬಸವೇಶ್ವರ ಸಂಸ್ಥೆ ಜೊತೆಗೆ ಸಹಭಾಗಿತ್ವ ಪಡಿದೆ. ಈ ವರ್ಷ 8 ದಿನಗಳ ಕಾಲ ತತ್ವಪದಗಳ ವಾಚನ, ಗಾಯನ ಮತ್ತು ವ್ಯಾಖ್ಯಾನ, ಈಗ 3 ಹಂತಗಳಲ್ಲಿ ತತ್ವಪದಗಳನ್ನು ಅರ್ಥೈಸುವಂಥ ಕೆಲಸ ಇಲ್ಲಿ ಮಾಡಿಕೊಂಡು ಬರಲಾಗಿದೆ. ಕಲ್ಯಾಣ ಕರ್ನಾಟಕ ತತ್ವಪದಗಳ ನೆಲೆಗಳು ಅತಿ ಹೆಚ್ಚು ತತ್ವಪದಕಾರರು ಇಲ್ಲಿ ಬಾಳೆಗಳಿಗೆ ಹೋಗಿದ್ದಾರೆ. ನಮ್ಮ ಭಾಗದಲ್ಲಿ ಕೂಡ ಸಾಕಷ್ಟು ತತ್ವಪದಕಾರಿದ್ದಾರೆ. ಹೀಗಾಗಿ ತತ್ವಪದಕಾರರ ಮೇಲೆ ವಿಶೇಷವಾಗಿ ಇದಕ್ಕೆ ಗುರು ಕಾರುಣ್ಯ ಭಾವೈಕ್ಯ ಬದುಕಿಗೆ ತತ್ವಪದ ಮಹಾಯಾನ ಅನ್ನೋದು ಶೀರ್ಷಿಕೆಯನ್ನು ಪಡೆದಿದ್ದೇವೆ. ಇಲ್ಲಿ 7 ಜನ ತತ್ವಪದಕಾರ ಆರಿಸಿಕೊಂಡು 7 ಜನ ತತ್ವಪದಕಾರರು ರಾಜ್ಯದ 7 ಭಾಗಗಳು ಸಂತ ಶಿಕ್ಷಣ ಸೈನಿಕರು ಧಾರವಾಡದ ಹಾವೇರಿ ಭಾಗದಂತವರು, ನಿಜಗೌಡ ಶಿವಗಳು ಮಂಡ್ಯ ಭಾಗದವರು, ಮಂಡ್ಯ ಸ್ವಾಮಿಯವರು ಮೈಸೂರು ಮತ್ತು ಚಾಮರಾಜನಗರದವರು, ಕಡಪ ಮಡಿವಾಳಪ್ಪನವರು ಗುಲ್ಬರ್ಗ ಭಾಗದವರು, ಒಂದೇನಹಳ್ಳಿ ದಾಸಗಿರಿಯಪ್ಪನವರು ಮತ್ತೆ ಕರ್ನಾಟಕ ಚಿತ್ರದುರ್ಗ ಮತ್ತು ಅಡಿಕೆಪ್ಪ ಅಂತ ನಮ್ಮ ಜಿಲ್ಲೆಯವರು. ಯಲಗಟ್ಟೆಯಲ್ಲಿ ಅವರ ಸಮಾಧಿ ಇದೆ, ಬಹುದೊಡ್ಡ ತತ್ವಪದ. ಹಾಗೆ ಪಕ್ಕದ ಕೊಪ್ಪಳ ಜಿಲ್ಲೆಯ ಎರಡು ಗುಣಗಳನ್ನು ಕೂಡ ನಾವು ಕಾಣಿಸಿಕೊಂಡಿದ್ದೇವೆ. ಹೀಗೆ ರಾಜ್ಯದ ಈ ಪ್ರಾಂತೀಯ ಭೇದವನ್ನು ನಡೆಸದೆ ಎಲ್ಲ ತತ್ವಪದಕಾರನ ಆಯ್ಕೆ ಮಾಡಿಕೊಂಡಿದ್ದೀವಿ. ಇದಕ್ಕೆ ಕಾರಣ ಅವರ ಭಾಷೆ, ಅವರ ಶೈಲಿ, ಅವರ ಹಾಡುಗಳ ತಾತ್ಪರ್ಯ, ಸಂದೇಶ ಭಿನ್ನತೆಯಲ್ಲಿ ವಿಶ್ಲೇಷಿಸುವಂಥ ಕೆಲಸ ಮಾಡಬೇಕು. ಇನ್ನು ಎರಡನೇದು ಮಾಡಿದೆ, ಪ್ರತಿ ತತ್ವಪದಕಾರನಿಗೆ ಒಂದು ಗಾಯನ ತಂಡ ಇರ್ತದೆ. ಆ ಗಾಯನ ತಂಡವು ಕೂಡ ಬೇರೆ ಬೇರೆ ಮಕ್ಕಳು ಬಂದಿದ್ದಾರೆ. ಚಾಮರಾಜನಗರದಲ್ಲಿ ಒಂದು ತಂಡ ಇದೆ, ನಿಮ್ಮ ಕೊಟ್ಟಿದ್ದೀವಿ. ಒಂದು ತಂಡ ಹಿರಿಯೂರಿನಿಂದಿದೆ, ಒಂದು ತಂಡ ಬಿಜಾಪುರ ಬಾಗಲಕೋಟೆಯಿಂದ ಬರ್ತದೆ, ಮತ್ತೊಂದು ತಂಡ ರಾಯಚೂರು, ಒಂದು ತಂಡ ಇಲ್ಲಿ ಸ್ಥಳೀಯರು, ಮತ್ತೊಂದು ತಂಡ ಕೊಪ್ಪಳ ಜಿಲ್ಲೆಯಿಂದ ಆರಿಸಿಕೊಂಡಿದೆ. ಇದು ಒಟ್ಟು ಏನಂದ್ರೆ 7 ಜನ ಇದು ಕಾರ್ಯಕ್ರಮ ನಡೀತಾರೆ. ದಿನ ಒಂದಕ್ಕೆ ನಿಜಗಡ ಶಿವರು ಕುರಿತು ಚಲುವಾಗ್ತದೆ. ಅವತ್ತೇ ಉದ್ಘಾಟನೆಗೆ ನಟರಾಜ್ ಬೂದಾಳ್ ಅಂತ ತತ್ವಪದ ಸಾಹಿತ್ಯದಲ್ಲಿ ಬಹುದೊಡ್ಡ ಕೆಲಸ ಮಾಡಿದಂಥ ವಿಶ್ವವಿದ್ಯಾನಿಲಯಗಳ ಪ್ರಾಧ್ಯಾಪಕರೇ ಇಲ್ಲಿಯ ವ್ಯಾಖ್ಯಾನಕಾರರು, ತತ್ವಪದಕಾರರ ಮೇಲೆ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಇವತ್ತು ರಾಜ್ಯದ ತತ್ವಪದಕಾರರ ಮೇಲೆ ಏನಾದರೂ ಕೆಲಸ ಇರ್ತಂದ್ರೆ ಯಾರನ್ನ ಸರ್ಕಾರ ಆಹ್ವಾನಿಸ್ತದೋ ಅವರನ್ನು ನಾವು ಆಹ್ವಾನಿಸ್ತೀವಿ. ಈ ನಿಂಸೂರಿನ ಜನರಿಗೆ ಅವರ ವಿದ್ವತ್ ಗೊತ್ತಾಗಬೇಕು, ತತ್ವಪದಕಾರರ ಮೌಲ್ಯಗಳು ಗೊತ್ತಾಗಬೇಕು, ತತ್ವಪದಕಾರಗಳಂಥ ದಾರಿ ಗೊತ್ತಾಗಬೇಕು, ಆ ದಾರಿಯಲ್ಲಿ ನಡೀಬೇಕು, ಜನಸಾಮಾನ್ಯರಿಗೆ ತಿಳಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. 8ನೇ ದಿನ ಫಸ್ಟಿಗೆ ವಾಚನ ಮಾಡ್ತಾರೆ. ವಾಚನ ಮಾಡಿದ ಅದನ್ನು ಗಾಯನ ಮಾಡ್ತಾರೆ ಇನ್ನೊಂದು ವೇದಿಕೆ, ಮತ್ತೊಂದು ವೇದಿಕೆಗೆ ವ್ಯಾಖ್ಯಾನ ಆಗ್ತದೆ. ಅಂದ್ರೆ 3 ವೇದಿಕೆಗಳಿದ್ದಾವೆ. ವಾಚನ ಮಾಡುವ ವೇದಿಕೆ ಬೇರೆ, ಗಾಯನ ಮಾಡುವ ವೇದಿಕೆ ಬೇರೆ, ಮತ್ತು ವ್ಯಾಖ್ಯಾನ ಮಾಡುವ. ಸಿದ್ದೇಶ್ವರ ಶ್ರೀಗಳಿಗೆ ನುಡಿನ ಮನೆ ಪ್ರತಿ ವರ್ಷ ಅವರ ದಿನವನ್ನು ತಲುಪಿಸುವುದಕ್ಕಾಗಿಯೇ ಈ ಒಂದು ಪ್ರತಿಷ್ಠಾನ ಲಿಂಗಸೂರಿನ ಜನರಿಗೆ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾದಂಥ ಅಭಿರುಚಿಯನ್ನು ಕೊಡಬೇಕು ಅನ್ನೋ ಹಿನ್ನೆಲೆ ಹುಟ್ಟುಕೊಂಡಿರೋದು. ಹಾಗೆ ಅವತ್ತೇ ದಿನ ಒಂದು ಭಜನೆ ತಂಡ ಇರ್ತದೆ, ಕಡಕಲಿನ ಸಿದ್ಧಾರೂಢ ಭಜನಾ ಮಂಡಳಿ ಅವತ್ತಿರ್ತದೆ. ಈ ಭಜನಾ ತಂಡಗಳು ಭಿನ್ನ ಆಗಿವೆ. ಭಾರತದ ಶೈಲಿ ಆಡೋದು ಬೇರೆ, ಭೇಟಿ ತಮಕದ ಆಡೋದು ಬೇರೆ, ಏಕತಾನೆ ಆಡೋದು ಬೇರೆ. ಈಗ ಆ ಭಿನ್ನತೆಯಿಂದಲೂ ಕೂಡ ಸಂಗೀತಗಾರನ್ನು ಬೆಳೆಸಿಕೊಂಡು ಇದೊಂದು
10 ದಿನಗಳ ಸಂಗೀತ ಹಬ್ಬ ಮತ್ತು ಸಾಹಿತ್ಯಿಕ ಹಬ್ಬ ಅಂತ ತಪ್ಪಾಗಲಿಕ್ಕಿಲ್ಲ. ಬಂದದನ್ನು ಆಸ್ವಾದಿಸಿ ಅದನ್ನು ನಮ್ಮ ಹಳ್ಳಿಯ ಎಲ್ಲ ನಗರಾತ್ರಗಳಲ್ಲಿ ಕೂಡ ಸುದ್ದಿಯನ್ನು ಮುಗಿಸಿದ್ದೀವಿ. ಇವನ್ನೆಲ್ಲ ಬುಕ್ಲೆಟ್ಗಳ ಕೂಡ ಎಲ್ಲರಿಗೆ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಇಂಥ ಸಣ್ಣ ಪ್ರಾಪರ್ಟ್ ಮಾಡಿ ಎಲ್ಲ ಕಡೆ ಬ್ಯಾನರ್ ಇದ್ದಾವೆ, ಜನರಿಗೆ ಈಚೆಗೆ ಗೊತ್ತಾಗಲಿಕ್ಕೆ. ಸುಮಾರು 5,000 ಜನ ಬಂದರೂ ಕೂಡ ನಮ್ಮ ಹಳೆಯದೆಲ್ಲ ನಮ್ಮ ಸಾಂಸ್ಕೃತಿಕ ಕೊಂಡಿಯನ್ನ ಬೆಳೆಸ್ಕೊಂಡು ಮುಂದೆ ಹೊಂಟಿರ್ತೀವಿ. ಅದು ಕೊಂಡಿಯನ್ನು ನಾವು ಉಳಿಸ್ಬೇಕು. ಮಸ್ತ್ ನಮ್ಮ ಜೊತೆಗೆ ನಮ್ಮ ಹಳೆಯ ಸಂಸ್ಕೃತಿದ ಹೇಗಿತ್ತು ಎಂತಿತ್ತು, ನಮ್ಮ ನಾಡಿನಲ್ಲಿ ಆಗಿರುವಂತಹ ದಾಸರು, ಶರಣರು, ತತ್ವಪದಗಾರರು, ವಚನಕಾರರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕೆ ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ಭಾವೈಕ್ಯತೆಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ, ಸಮಾಜದಲ್ಲಿ ಸಾಮರಸ್ಯವನ್ನು ಬೆಳೆಸಲಿಕ್ಕೆ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿ ಮಾಡಬೇಕು. ವಿ ಸಂಘ ಲಿಂಗಸೂರು ಮತ್ತು ರಾಮದೇವ ಪ್ರತಿಷ್ಠಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಇದು 3ನೇ ವರ್ಷ. ಮುಂದೂ ಈ ರೀತಿ ನಾವು ನಡೆಸ್ಕೊಂಡು ಹೋಗೋದು ಸಂಕಲ್ಪ ಮಾಡ್ಕೊಂಡಿದ್ವಿ. ಅದ್ರ ಪ್ರತಿಯೊಬ್ಬರಿಗೂ ನೀವು ಸ್ವಲ್ಪ ಅದ್ರ ಪ್ರಚಾರ ಕೊಟ್ಟು, ಆಮೇಲೆ ನಾವು ಶರಣರು ದಾಸರು ಹೇಳಿದಂಥ ವಚನಗಳನ್ನ ನಿಮ್ಮದೇ ರೀತಿಯಲ್ಲಿ ಸಮಾಜಕ್ಕೆ ಮುಗಿಸಂತ. ಈಗಾಗಲೇ 2 ವರ್ಷದಿಂದ ನಮ್ಮ ಲಿಂಗಸೂರು ಪಟ್ಟಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದು ಯಶಸ್ವಿನೂ ಕೂಡ ಆಗಿದೆ. ಅದೇ ಥರ ಈ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ಒಂದೊಂದು ಬೇರೆ ಬೇರೆ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊತ ಬಂದಿದ್ದೀವಿ, ತಮಗೆಲ್ಲ ಗೊತ್ತಿದೆ. ಈ ಸಲ ಈ ಭಾವೈಕ್ಯ ಬದುಕಿಗೆ ತತ್ವಪದ ಮಹಾಯಾನ ಅಂತಕ್ಕಂಥ ಒಂದು ಇಟ್ಕೊಂಡು ಅದಕ್ಕೆ ನಾವು ಗುರು ಕಾರುಣ್ಯ ಅಂತ ಹೇಳಿ ಹೆಸರು ಕೊಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಈ ಒಂದು ಒಳ್ಳೊಳ್ಳೆ ತತ್ವ ಪದಕಾರರನ್ನ ಬೇರೆ ಬೇರೆ ದಿಕ್ಕಿನಿಂದ ಇವತ್ತು ನಮ್ಮ ಕರ್ನಾಟಕ ತುಂಬ ಎಲ್ಲ ಕಡೆ ಭಾಳಷ್ಟು ಜನ ಇದ್ದಾರೆ. ಬಟ್ ಪ್ರತಿಯೊಂದಂತೂ ಇದರಲ್ಲಿ ಆಯಾ ಸಂಸ್ಕೃತಿ ತಕ್ಕಂತಾಗಿ ನಾವು ಇವತ್ತು ಮೈಸೂರು ಭಾಗ ಇರ್ಬೋದು, ಗುಲ್ಬರ್ಗ ವಿಭಾಗ ಇರ್ಬೋದು, ಚಿತ್ರದುರ್ಗ ವಿಭಾಗ ಇರ್ಬೋದು, ಎಲ್ಲ ಕಡೆಯಿಂದ ಒಬ್ಬೊಬ್ಬರನ್ನ ಆರಿಸಿಕೊಂಡು ಅಲ್ಲಿ ಯಾರು ಹೆಸರು ಮಾಡಿದ್ದಾರೆ, ಯಾರು ಮಹಿಳೆಯರು ತಮ್ಮ ಒಂದು ಜೀವನವನ್ನು ಸಮಾಜಕ್ಕಾಗಿ ದುಡಿದು ಮುಡುಪಾಗಿ ತುಳಿದಿದ್ದಾರೆ ಅಂಥವ್ರನ್ನೆಲ್ಲ ನೆನೆಸಿಕೊಂಡು ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಅವರ ಒಂದು ಇದರಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಇಟ್ಟೆ ಅದರಲ್ಲಿ ಆಡ್ಕೊಂಡು ಅದರ ಮುಖಾಂತರ ಅದನ್ನು ಆಯ್ಕೆಯನ್ನು ಮಾಡುವಂಥ ಜನರಿಗೆ ಈ ತತ್ವಪದದ ಒಂದು ಈ ಭಾವೈಕ್ಯತೆಯ ಸಂದೇಶ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಲು